ಹಿಂಗೆ ಫ್ಯಾನ್ ವಾರ ಆಯ್ತಾ ಇರೋದು ಗುರು, ಹಿಂಗೆ ಫ್ಯಾನ್ ವಾರ ಆಯ್ತಾ ಇರೋದು ಇಲ್ಲಿ. ಆಯ್ತಾ, ಇವ್ರೊಬ್ಬರಿಗೆ ಸಪೋರ್ಟ್ ಮಾಡ್ಬೇಕು, ಇವ್ರೊಬ್ಬರಿಗೆ ಅಂದ್ರೆ ಇದೇ ತಪ್ಪಾಗೋದು. ಇಲ್ಲಿ ಫ್ಯಾನ್ ವಾರಗಳಾಗದೆ ಹಿಂಗೆ. ನೀವು ಡಿ ಬಾಸ್ ಬಗ್ಗೆ ಮಾತಾಡಿದ್ರಲ್ವಾ, ಇವಾಗ ನಾವು ಬೇರೆ ಮೂವಿ ರಿಲೀಸ್ ಆದಾಗ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದಂತ ಅಲ್ಲ. ನೋಡಿದ್ವಿ ಅವತ್ತು ಏನ್ ಹೇಳಿದ್ರಿ ಗೊತ್ತಾ? ಯಾರೋ ಹೇಳಿದ್ರು ನಾವು ಅವ್ರು ಬರಗಿಂತ ನಾವು ಫಿಲಂ ನೋಡಲ್ಲ. ಫುಲ್ ವಿಡಿಯೋ ನೋಡಿದೀನಿ ಆ ಫುಲ್ ರಿಲೀಸ್ ಯಾವಾಗ? ಅವತ್ತು ಎಲ್ಲರೂ ಮಾತಾಡೋರೆ, ನೀವು ಒಬ್ಬರೇ ಅಂತಲ್ಲ, ಎಲ್ಲರೂ ಮಾತಾಡೋರೆ. ನಾವೇನ್ ಹೇಳಿದ್ವಿ ಡಿ ಬಾಸ್ ರಿಲೀಸ್ ಆಯ್ತಾರೆ, ಮಾರ್ಟಿನ್ ಸೂಪರ್ ಹಿಟ್ ಕನ್ನಡ ಇಂಡಸ್ಟ್ರಿ ನಾನು ಇಲ್ಲಿ ನೋಡಿ ಬ್ರೋ, ಇವಾಗ ಡಿ ಬಾಸ್ ಬಗ್ಗೆ ಮಾತಾಡ್ತೀವಿ. ಬೇರೆ ಇರೋ ಹೆಸರು ತಕೊಂಡ್ರೆ ಮೆಟ್ಟಲ್ ಹೊಡಿತಾರ ಇಲ್ವಾ ಹೇಳ್ರಿ? ನಾವ್ ಇಷ್ಟೇ ವಿಚಾರ ಮಾತಾಡ್ಬೇಕು ಬಂದಿರೋದ್ನ ಅರ್ಥ ಮಾಡ್ಕೊಳ್ರಿ. ನಾವು ಇಲ್ಲಿ ಬಂದು ಇವ್ರ ಮಾತ್ರ ಮಾಡ್ಬೇಕು, ಅದು ಫ್ಯಾನಿಸಮ್ ಮಾಡಕ್ ಹೋಗ್ಬಾರ್ದು. ಒಟ್ನಲ್ಲಿ ಕನ್ನಡ ಬೆಳಿಬೇಕು, ಕನ್ನಡ ಸ್ಟಾರ್ ಗಳು ಬೆಳಿಬೇಕು. ಇವಾಗ ಕನ್ನಡ ಹೀರೋ ಆಗಲ್ಲ, ಇನ್ನು ಹೊಡೆದಾಡ್ಸಕ್ ಟ್ರೈ ಮಾಡ್ಬಾರ್ದು ಹೊರತು ಒಂದ್ ಮಾಡಕ್ ಟ್ರೈ ಮಾಡೋಣ. ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಇವ್ರು ಹೇಳ್ತಾರೆ ನೋಡೋಣ, ಅದಕ್ಕೆ ಕಾನೂನು ಅಲ್ವಾ? ಈಗ ನಾವು ತಪ್ಪೇ ಮಾಡಿಲ್ಲ ಅಂತೀವಿ, ಅವರೆಲ್ಲ ಏನ್ ಹೇಳ್ತಾರೆ ಗೊತ್ತಾ? ಮತ್ ಜೈಲ್ಗೆ ಶೂಟಿಂಗ್ ಕರ್ಕೊಂಡು ಹೋಗೋರ ಅಂತ ಕೇಳ್ತಾರೆ. ಸಾರಿ, ನೀವು ವೇಟ್ ಮಾತಾಡ ತುಂಬಾ ಖುಷಿ ಆಗುತ್ತೆ ಮೇಡಮ್. ಡಿ ಬಾಸ್ ಅವರು ಹೊರಗಡೆನೆ ಇರ್ಲಿ ಒಳಗಡೆನೆ ಇರ್ಲಿ ಕಿಂಗೆ ರಾಜನೇ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ರು. ನಮ್ಮ ಕರ್ನಾಟಕದಲ್ಲಿ ಡಿ ಬಾಸ್ ಮೂವಿನ ಯಾವತ್ತೇ ರಿಲೀಸ್ ಮಾಡಿದ್ರು ಹೌಸ್ಫುಲ್ ಓಡ್ಸೋ ತಾಕತ್ತಿರೋದು ಡಿ ಬಾಸ್ ಮೂವಿ ಮಾತ್ರ. ಯಾಕಂದ್ರೆ ಇದು ಡೆವಿಲ್ ಎಲ್ಲ ರಿಲೀಸ್ ಆಗಿರೋದು ಹೌಸ್ಫುಲ್ 2 ಶೋ ಕರಿಯಾ ಎಷ್ಟು ವರ್ಷ ಆದ್ಮೇಲೆ ರಿಲೀಸ್ ಆಗ್ತಾ ಇರೋದು. ಇದಕ್ಕೆ ಹೌಸ್ಫುಲ್. ಪಾಸಿಟಿವ್ ಆರ್ ನೆಗೆಟಿವ್ ಡಿ ಬಾಸ್ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ನಾನು ಹೇಳಲ್ವಾ, ಈ ಫೇಕ್ ಅಕೌಂಟ್ ಗಳನ್ನ ಮಾಡ್ಕೊಂಡು ಬ್ಯಾಡ್ ಕಮೆಂಟ್ಸ್ ಹಾಕೋರು, ದ್ವೇಷ ಮಾಡೋರು 1000 ಜನ ಇದ್ರೆ, ಈ ತರ ರಿಯಲ್ ಆಗಿ ಬಂದು ಥಿಯೇಟರ್ಗೆ ಅವ್ರಿಗೆ ಸಪೋರ್ಟ್ ಮಾಡೋರು ಕೋಟ್ಯಾಂತರ ಅಭಿಮಾನಿಗಳು ರಿಯಲ್ ಫ್ಯಾನ್ಸ್ ಇರ್ತಾರೆ. ಆಯ್ತಾ, ನಾನ್ ಬೇರೆ ಸ್ಟಾರ್ ಅಭಿಮಾನಿ, ನಾನು ಒಬ್ಬ ಎಸ್ ಬಾಸ್ ಅಭಿಮಾನಿ ಮೇಡಮ್. ಇಲ್ಲಿ ಬಂದು ಸಪೋರ್ಟ್ ಮಾಡ್ತಾ ಇದೀನಿ ಅಂದ್ರೆ ಕೆಲವೊಂದಷ್ಟು ಜನ ಹೇಳ್ತಾರೆ ನೀನ್ ಅವ್ರಿಗೂ ಮಾತಾಡ್ತೀಯ ಇವ್ರಿಗೂ ಮಾತಾಡ್ತೀಯ ಅಂತ. ನಾವ್ ಆ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ನಮ್ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗ್ಬೇಕು. ನಾನ್ ಎಸ್ ಬಾಸ್ ಅಭಿಮಾನಿ ಅನ್ಬಿಟ್ಟು ನಮ್ ಬಾಸ್ ಯಾವತ್ತು ಹೇಳ್ಕೊಟ್ಟಿಲ್ಲ ನನ್ ಮೂವಿ ಮಾತ್ರ ನೋಡು ನೀನು, ಬೇರೆಯವ್ರ ಮೂವಿ ನೋಡ್ಬೇಡ ಅಂತ. ಎಲ್ರ ಮೂವಿ ನೋಡಿ ಎಲ್ರ ಮೂವಿಗೂ ಸಪೋರ್ಟ್ ಮಾಡ್ತೀನಪ್ಪ. ನೀವುಗಳು ನಿಮ್ ಬಾಸ್ ಮೂವಿ ಅಲ್ಲ ಬೇರೆಯವ್ರ ಮೂವಿನೂ ನೋಡಿ, ಬೇರೆಯವ್ರು ಬಂದು ನಿಮ್ ಬಾಸ್ ಮೂವಿಗಳನ್ನ ನೋಡ್ತಾರೆ. ಆಯ್ತಾ, ಇವಾಗ ಡಿ ಬಾಸ್ ನೋಡ್ತಾ ಇದ್ವಿ, ನಮ್ಮ ಬಾಸ್ ಅದೇ ಇದ್ರೆ ನಾವು ನೋಡ್ತಾ ಇದ್ವಿ. ನಮ್ಮ ಬಾಸ್ ಒಳಗಡೆ ಅವರು ನಾವು ಯಾವ ಮೂವಿ ನೋಡಕ್ ಬರ್ತಾ ಇಲ್ಲ ಅಂತ ಹೇಳಿದ್ದು. ಹೇಳಿ ಬ್ರೋ, ಅದ್ ನಿಮ್ ಇಷ್ಟ. ನಾನ್ ಹೇಳ್ತೇನೆ ಬೇರೆ ಅಭಿಮಾನಿ ನಿಮ್ ಇಷ್ಟ. ನಾವು ನೀವ್ ಮೂವಿ ಬರ್ಲೇಬೇಕು ಅಲ್ಲ ಬ್ರೋ, ಮೂವಿ ಬರ್ಲೇಬೇಕು ಅಂತ ಏನಿಲ್ಲ. ನಾನು ಪಕ್ಕಾ ಎಸ್ ಬಾಸ್ ಅಭಿಮಾನಿ. ಆಯ್ತಾ, ನಾನು ಪ್ರತಿಯೊಬ್ಬ ಹೀರೋಗಳಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ಗೊತ್ತು. ಕೆಲವೊಂದಷ್ಟು ಜನ ಹೇಳ್ತಾರೆ ಇವ್ನ್ ಪಬ್ಲಿಸಿಟಿಗೋಸ್ಕರ ಮಾಡ್ತಾವನೆ, ಅಲ್ಲೋಗ ಅವ್ರ ಬಗ್ಗೆ ಮಾತಾಡ್ತಾನೆ ಅಂತ. ಗುರು, ನಾನೊಬ್ಬ ಕನ್ನಡಿಗ, ಮೊದ್ಲು ಕರ್ನಾಟಕದಲ್ಲಿ ಇರೋನು. ಡಿ ಬಾಸ್ ಹೇಳೋರು ಗುರು, ಕರ್ನಾಟಕ ಅಂತ ಬಂದ್ರೆ, ಕನ್ನಡ ಅಂತ ಬಂದ್ರೆ, ಕನ್ನಡ ನೆಲ ಜಲ ಅಂತ ಬಂದ್ರೆ ಮುಂದೆ ನಿಂತ್ಕೊಳ್ಳಿ ಅಂತ. ಎಲ್ಲಿ ನಿಂತ್ಕೊಳ್ತಾರೆ ಹೇಳ್ರಿ? ಅದೇ ಬ್ರೋ, ಡಿ ಬಾಸ್ ಚೆನ್ನಾಗಿದ್ದಾಗ ಒಳ್ಳೇದ್ ಮಾಡಿದಾಗ ಅವ್ರ ಜೊತೆಗಿದ್ದು ತಿಂದು ಕುಡ್ದು ಹುಚ್ಚ ಉಯ್ದವ್ರೆಲ್ಲ ಅವ್ರು ಬಿಟ್ಟೋಗ್ಬಿಟ್ರು. ಅವ್ರ ಒಳ್ಳೆತನನ ಸ್ವಾರ್ಥ ಬಳಸ್ಕೊಂಡ್ರು. ಆಯ್ತಾ, ಇವಾಗ ಡಿ ಬಾಸ್ ಇಲ್ಲ ಯಾರನ್ನು. ಡಿ ಬಾಸ್ ಜೊತೆಗಿರೋದೇ ನಿಮ್ಮಂತ ರಿಯಲ್ ಅಭಿಮಾನಿಗಳು. ಆಯ್ತಾ, ಅಲ್ಲ ಬ್ರೋ, ಡಿ ಬಾಸ್ ಒಳಗಡೆ ಇರ್ಲಿ ಹೊರಗಡೆ ಇರ್ಲಿ 100 days ಫಿಕ್ಸ್ ಎಲ್ಲ ಕಡೆ ಅಂತ ಹೇಳ್ತಾ ಇದ್ದೀರಾ. 100 days ಫಿಕ್ಸ್. ಡಿ ಬಾಸ್ ಅಂದ್ರೆ 100 days ಫಿಕ್ಸ್. ದರ್ಶನ್ ಅವರ ಮೇಲೆ ಆರೋಪ ಇದೆ, ಕೊಲೆ ಮಾಡಿದ ಆರೋಪ. ನೋಡಿ ಮೇಡಮ್, ನಮ್ಮ ಪ್ರಕಾರ ಅದು ಗೊತ್ತಿಲ್ಲ. ಅದು ಕೋರ್ಟ್ ಇದೆ, ಕಾನೂನು ಇದೆ. ಡಿ ಬಾಸ್ ಒಳಗಡೆನೆ ಇರ್ಲಿ ಹೊರಗಡೆನೆ ಇರ್ಲಿ ಅವ್ರಿಗೆ ಏನ್ ಅಭಿಮಾನ ಇದೆ ತೋರ್ಸೋದನ್ನ ತೋರಿಸ್ತಾರೆ ಮೇಡಮ್ ಇವರು. ಇವಾಗ ಡಿ ಬಾಸ್ ಇಲ್ಲಿಲ್ಲ ಆದ್ರೆ ಇವ್ರು ಸೆಲೆಬ್ರೇಷನ್ ಬಿಟ್ಬಿಟ್ರ. ದೇವ್ರು ಮೆರೆಸಿದ್ರು ಒಳಗಡೆ, ನೋಡಿದ್ರ ನೀವೆಲ್ಲ. ಅದು ಕೋರ್ಟ್ ಇದೆ, ಕಾನೂನು ಇದೆ, ಅವ್ರ ಪರ್ಸನಲ್ ವಿಚಾರ. ಅದ್ ಏನೋ ಆಗುತ್ತೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತ ರಾಜನ ಯಾವತ್ತಿದ್ರು ಅವ್ರು ರಿಲೀಸ್ ಆದ ದಿನ ಕರ್ನಾಟಕ ಬಂದ್ ಮಾಡೇ ಮಾಡ್ತಾರೆ. ಅದಂತೂ ಪಕ್ಕ. ಎಷ್ಟೋ ಜನ ಡಿ ಬಾಸ್ ಬಗ್ಗೆ ನೆಗೆಟಿವ್ ತೋರಿಸ್ತಾ ಇದಾರೋ ಅಷ್ಟು ಡಿ ಬಾಸ್ ಗೆ ಪಾಸಿಟಿವ್ ಆಗ್ತಾ ಇದೆ ಹೊರಗಡೆ ಅಂತ ಗೊತ್ತಿಲ್ಲ ಅವ್ರಗಳಿಗೆ. ಅದಾಯ್ತಾ, ಜೈಲ್ ಒಳಗಡೆ ಐಷಾರಾಮಿ ಜೀವನ ಮಾಡ್ತಾ ಇದ್ರು, ಎಲ್ಲ ಸಿಗ್ತಾ ಇತ್ತು ಅವ್ರಿಗೆ ಅಂತ ಹೇಳ್ತಿದ್ರು. ಈ ಮಾತನ್ನ ಏನ್ ಹೇಳ್ತಿದ್ರು, ಇದಕ್ಕೆ ಏನ್ ಹೇಳ್ತಾರೆ? ಇವಾಗ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದಾರೆ, ಅಲ್ಲಿ ಸಿಗ್ಬಹುದು ಈ ತರ ಅವಕಾಶ? ಅದು ಗೊತ್ತಿಲ್ಲ ಮೇಡಮ್, ನಾ ಜೈಲ್ಗೆ ಹೋಗಿಲ್ಲ, ನಾನ್ ನೋಡಿಲ್ಲ. ದೇವರಾಣೆ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೀವು ಟಿವಿಯಲ್ಲಿ ಏನ್ ತೋರಿಸಿದ್ರೆ ಅಷ್ಟೇ ನಮಗೂ ಗೊತ್ತಿರೋದು ಮೇಡಮ್. ಆಯ್ತಾ, ಅದು ಕೋರ್ಟ್ ಇದೆ, ಕಾನೂನು ಇದೆ, ಎಲ್ಲ ಮಾತಾಡ್ತಾರೆ. ಡಿ ಬಾಸ್ ಅಭಿಮಾನಿಗಳು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ,
ನಿಮ್ಮ ಡಿ ಬಾಸ್ ರಿಲೀಸ್ ಆಗೋ ತನಕ ಶಾಂತ ರೀತಿಯಲ್ಲಿರಿ. ಮೀಡಿಯಾದವ್ರಿಗೆ ಬೈಯೋದಾಗ್ಲಿ, ಬೇರೆ ವ್ಯಕ್ತಿಗೆ ಬೈಯೋದಾಗ್ಲಿ, ಬೇರೆ ಹೀರೋಗಳ ಫೋಟೋ ಎಡಿಟ್ ಮಾಡೋದಾಗ್ಲಿ, ಕೆಟ್ಟದಾಗಿ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ ಆಯ್ತಾ. ಇನ್ನು ಡಿ ಬಾಸ್ ಅಭಿಮಾನಿಗಳಿಗೆ ತುಂಬಾ ಜನ ಬೇರೆ ಅಭಿಮಾನಿಗಳು ಕಮೆಂಟ್ ಹಾಕ್ತಾರೆ, ಅನ್ಎಜುಕೇಟೆಡ್ ಗಳು, ವಿದ್ಯಾಭ್ಯಾಸ ಇಲ್ಲ ಅಂತ ಆಯ್ತಾ. ವಿದ್ಯಾಭ್ಯಾಸ ಇಲ್ದೇನೆ ಅವ್ರ ಬಾಸ್ನ ಇಲ್ಲೂ ಕರ್ಕ ಬಂದ್ರೆ ಇಷ್ಟು ಕ್ರೇಜ್ ಇದೆಯಾ, ಇಷ್ಟು ಫ್ಯಾನ್. ಅವ್ರು ಫಸ್ಟ್ ಅನ್ಎಜುಕೇಟೆಡ್ ಗಳು. ನೀವ್ ಯಾವ ಸ್ಥಿತಿಲಿ ಇದೀರಾ ಅನ್ನೋದನ್ನ, ನೀವ್ ಎಜುಕೇಟೆಡ್ ಆಗಿದ್ರೆ ಈ ತರ ಕಮೆಂಟ್ ಆಗ್ತಾ ಇರ್ಲಿಲ್ಲ ಬಂದು ಆಯ್ತಾ. ಒಬ್ಬ ವ್ಯಕ್ತಿನ ಕೈ ಮಾಡಿ ತೋರ್ಸಕ್ ಮತ್ತೆ ನಿಮ್ಮ ತೂತ್ಗಳನ್ನ ಮುಚ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಥಿಯೇಟರ್ ಎದುರುಗಡೆ, ಥಿಯೇಟರ್ ಒಳಗಡೆ ಮೀಡಿಯಾಗೆ ಕೂಡ ಬೈತಾ ಇದ್ರು ಸಾಕಷ್ಟು ಅಭಿಮಾನಿಗಳು. ಇದು ಯಾವ ರೀತಿ ಅಂತ ಆದಂತಹ ಅಭಿಮಾನ ಅಂತ ಅದನ್ನೇ ಹೇಳ್ತಾ ಇದೀನಿ ಮೇಡಮ್, ದಯವಿಟ್ಟು ಕ್ಷಮೆ ಇರ್ಲಿ. ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ನಾನು ಮೀಡಿಯಾದವರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ಆಯ್ತಾ. ನಾನೊಬ್ಬ ಕನ್ನಡಿಗನಾಗಿ ಕ್ಷಮೆ ಕೇಳ್ತಾ ಇದ್ದೀನಪ್ಪ ಆಯ್ತಾ. ಅವ್ರ ಅಭಿಮಾನಿಗಳು ಯಾರು ಬೇಕು ಅಂತ ಬೈದ್ರು ಇಲ್ಲ ಕೋಪಕ್ಕೆ ಹಂಗ್ ಬೈದ್ರೋ ಗೊತ್ತಿಲ್ಲ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಂತೀನಿ, ಕೈ ಮುಗಿದು ಕೇಳ್ಕೊಂತೀನಿ. ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ರಿಲೀಸ್ ಆಗೋ ತನಕ ದಯವಿಟ್ಟು ಶಾಂತ ರೀತಿಯಲ್ಲಿ ಬಂದ್ಮೇಲೆ ಹಬ್ಬನೇ ಮಾಡೋಣ ಬೇಕಾದ್ರೆ ಅಂತ. ಎಷ್ಟು ಕಾಯ್ತಾ ಇದ್ದೀರಾ ಆಚೆ ಬರೋದಕ್ಕೆ? ಎಷ್ಟು ಕಾಯ್ತಾ ಇದ್ರು? ಇವತ್ ಕಳ್ಸಿದ್ರೆ ಇವತ್ತೇ ಕರ್ಕೊ ಬರಕ್ ರೆಡಿ ಇದೀವಿ ಮೇಡಮ್ ಆಯ್ತಾ. ಇವಾಗ ಕಳ್ಸಿದ್ರೆ ಇವಾಗ್ಲೇ ಕರ್ಕೊ ಬರಕ್ ರೆಡಿ ಇದೀವಿ. ಬಟ್ ಕೋರ್ಟ್ ಇದೆ, ನ್ಯಾಯಾಲಯ ಇದೆ ಅಲ್ವಾ. ಎಲ್ಲ ವಿಚಾರಣೆ ಆದ್ಮೇಲೆ ಖಂಡಿತ ಅವ್ರು ಹೊರಗಡೆ ಬಂದೇ ಬರ್ತಾರೆ. ಬಂದ್ಮೇಲೆ ಖಂಡಿತ ಬರುತ್ತೆ ಮೇಡಮ್. ಅಲ್ಲ ಇಲ್ಲಿ ನೋಡಿ, ಡಿ ಬಾಸ್ ನ ದ್ವೇಷ ಮಾಡ್ತಾ ಇರೋರಿಗೆ ಡೆವಿಲೇ ರಿಲೀಸ್ ಆಗ್ಬೇಕು ಅಂತ ಏನಿಲ್ಲ. ಡಿ ಬಾಸ್ ರಿಲೀಸ್ ಆದ್ರೆ ಸಾಕು, ನಿದ್ದೆ ಗೆಟ್ಟಿ ಅವ್ರ ಆಲ್ರೆಡಿ. ಡಿ ಬಾಸ್ ಬಗ್ಗೆ ಇಷ್ಟು ತಲೆ ಕೆಡ್ಸ್ಕೊಂಡವ್ರೆ ಅವ್ರು ಒಳಗಡೆ ಹೋದ್ಮೇಲೆ ಅಂದ್ಮೇಲೆ ಡಿ ಬಾಸ್ ಹೊರಗಡೆ ಇದ್ದಾಗ ಎಷ್ಟು ನಿದ್ದೆ ಗೆಡ್ಸಿರ್ಬಾರ್ದು ಇವ್ರಿಗೆಲ್ಲ. ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತೈತೆ ಯಾರ್ ಜೊತೆಗಿರ್ತಾರೆ, ಯಾರು ಬಿಟ್ಟು ಹೋಗ್ತಾರೆ ಅಂತ. ಡಿ ಬಾಸ್ ಬಂದ್ಮೇಲೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಖಂಡಿತ ಮೇಡಮ್. ಅವರು ಪರ್ಸನಲ್ ವಿಚಾರ ಬಿಡಿ, ಅವ್ರು ಒಬ್ಬ ಕರ್ನಾಟಕದ ಟಾಪ್ ನಟ ಅನ್ನೋದನ್ನ ಯಾವತ್ತೂ ಮರಿಬಾರ್ದು ನಾವು. ಕಾವೇರಿ ಹೋರಾಟ ಅಂದಾಗ ಮೊದಲು ಬಂದ ವ್ಯಕ್ತಿನೇ ಡಿ ಬಾಸ್ ಆಯ್ತಾ. ಇವತ್ತು ಬ್ಯಾಡ್ ಕಮೆಂಟ್ ಹಾಕೋರು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋರು ಯಾರು ಬಂದಿರ್ಲಿಲ್ಲ ಅಲ್ಲಿ. ಡಿ ಬಾಸ್ ಕರ್ನಾಟಕ ಅಂತ ಬಂದ್ರೆ ಫಸ್ಟ್ ಕನ್ನಡಿಗ, ಒಬ್ಬ ಕರ್ನಾಟಕದ ಸ್ಟಾರ್ ನಟ ಅನ್ನೋದನ್ನ ಯಾರು ಕೂಡ ಮರಿಬೇಡಿ. ಅದು ಸೆಕೆಂಡ್ರಿ, ಬೇರೆ ಪರ್ಸನಲ್. ಅವ್ರು ಯಾವ ತಪ್ಪು ಮಾಡಿದಾರ ಯಾರು ಅವ್ರ ಪ್ರಪಂಚದಲ್ಲಿ ಹೇಳ್ರಿ. ಇದೊಂದೇನ ಘಟನೆ ಆಗಿರೋದು ಅವತ್ತಿಂದ? ಬೇರೆ ಘಟನೆಗಳೇ ಆಗಿಲ್ವಾ ಕರ್ನಾಟಕದಲ್ಲಿ? ಎಷ್ಟು ರೇಪ್ಗಳಾಯ್ತು, ಎಲ್ಲಿ ಅವೆಲ್ಲ? ಅಲ್ಲಲ್ಲ, ಇದೇ ಪಬ್ಲಿಕ್ ಅಲ್ಲಿ ಯಾವ್ದಾರ ರೇಪ್ಗಳಾದಾಗ ನೀವುಗಳೇ ಹೇಳ್ತೀರಾ, ಕೆಲವೊಂದಷ್ಟು ಜನ ಪಬ್ಲಿಕ್ ನಮ್ ಕೈಲಿ ಒಪ್ಪಿಸ್ಬಿಟ್ರೆ ನಾವು ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಡ್ತೀವಿ, ದೊಣ್ಣೆಲ್ ಹೊಡೆದು ಸಾಯಿಸ್ಬಿಡ್ತೀವಿ, ಜೀವಂತವಾಗಿ ಬೆಂಕಿ ಹಾಕ್ಬಿಡ್ತೀನಿ ಅಂತ. ಅದೇ ಕೆಲಸ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ರೆ ಅವ್ರನ್ನ ಕೆಟ್ಟವ್ರು ಅಂತೀರಾ. ಇದು ನಮ್ಮ ಸಮಾಜ.